ಚಂದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಭಾನುವಾರ, ಬಹಳ ವಿಶೇಷವಾಗಿ ಇನ್ನು 2 ದಿನಕ್ಕೆ ಗ್ರಹಣ ಬರ್ತಾ ಇದೆ. ಎಲ್ಲರಲ್ಲೂ ಆತಂಕ ಮೂಡಿಸ್ತಾ ಇದ್ದಾರೆ. ರಕ್ತಚಂದ್ರ ಗ್ರಹಣ, ಅದು ಇದು ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷ ದೈವವಾಗಿರ್ತಕ್ಕಂತಹ ಸೂರ್ಯ ಚಂದ್ರಾದಿಗಳಿಗೆ ಗ್ರಹಣ ಅನ್ನೋದು 1 ವರ್ಷದ ಒಳಗಾಗಿ 2 ಸಲ 3 ಸಲ ಬರುವಂತಹ ಸಾಧ್ಯತೆಗಳು ಬಹಳ. ಹಿಂದೆ ಅಮಾವಾಸ್ಯೆಯಲ್ಲಿ ಸೂರ್ಯಗ್ರಹಣ ಆಯಿತು, ಅದು ಭಾರತಕ್ಕೆ ಗೋಚರವಾಗಲಿಲ್ಲ. ಆದರೆ ನಾಳಿದ್ದು ಬರ್ತಾ ಇರತಕ್ಕಂತಹ ಚಂದ್ರಗ್ರಹಣ ಭಾರತಕ್ಕೆ ಗೋಚರವಾಗ್ತಾ ಇದೆ. ಕೇವಲ 25-30 ನಿಮಿಷಗಳ ಆಚರಣೆ ಸಂಧ್ಯಾಕಾಲದಲ್ಲಿ. ಅದರ ವಿಚಾರವಾಗಿ ಸಾಕಷ್ಟು ಟಿ ವಿಗಳಲ್ಲೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಯಾರು ಯಾವುದೇ ವಿಧವಾದ ಆತಂಕಕ್ಕೆ ಒಳಗಾಗೋದು ಬೇಡ. ಭಾನುವಾರ ಬಹಳ ವಿಶೇಷವಾಗಿ ಸೂರ್ಯನಿಗೆ ಪ್ರೀತವಾಗಿರ್ತಕ್ಕಂತಹ ವಾರ ಅಂತ ನಿಮಗೆಲ್ಲ ಗೊತ್ತಿದೆ. ಇವತ್ತಿನ ದಿನ ಸೂರ್ಯ ನಮಸ್ಕಾರವನ್ನು ಮಾಡೋದು ಬಹಳ ವಿಶೇಷ. ಸೂರ್ಯನಿಗೆ ನಮಸ್ಕಾರ ಮಾಡೋದು ಅಂದ್ರೆ ಏನು? ಅದಕ್ಕೆ ಆದಿತ್ಯ ಹೃದಯ ಅಂತ ಇದೆ. ಅದನ್ನೆಲ್ಲ ಪಠಣ ಮಾಡಿ ನಮಸ್ಕಾರ ಮಾಡಿದ್ರೆ ಬಹಳ ಸಂತೋಷ. ಇಲ್ಲದೇ ಇದ್ರೆ ನಿಮಗೆ ಗೊತ್ತಿದೆ 12 ನಾಮಸ್ಮರಣೆಯನ್ನು ಮಾಡುವಂಥದ್ದು ಯೋಗ ಕ್ಲಾಸಲ್ಲಿ ಎಲ್ಲರಿಗೂ ಹೇಳಿಕೊಡ್ತಾ ಇರ್ತಾರೆ. ಅದೆಲ್ಲ ನಮ್ಮ ಕೈಲಿ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದಾಗ ಭಾನುವಾರಗಳಲ್ಲಿ ಗೋಧಿ ಸೂರ್ಯನಾರಾಯಣ ಸೂರ್ಯಗ್ರಹದ ಒಂದು ಧಾನ್ಯ. ಆ ಗೋಧಿ ಮತ್ತು ಬೆಲ್ಲವನ್ನು ಯಾವುದಾದ್ರೂ ವಿಷ್ಣು ಸಂಬಂಧವಾದ ದೇವಾಲಯಗಳಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇದರಿಂದ ಏನಾಗತ್ತೆ ಅಂತಂದರೆ, ರವಿ ನಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ಅನ್ನೋದನ್ನೆಲ್ಲ ಜ್ಯೋತಿಷರು ವಿಶ್ಲೇಷಣೆ ಮಾಡ್ತಾರೆ. ನಮ್ಮ ಜೀವನದಲ್ಲಿ ನಮ್ಮ ಏಳಿಗೆಗೆ, ನಮ್ಮ ಪ್ರಗತಿಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಗ್ರಹ ಸೂರ್ಯಗ್ರಹ. ಆ ಸೂರ್ಯನ ಒಂದು ಪ್ರಭಾವವನ್ನು ನಾವು ಪಡ್ಕೊಂಡಿದ್ದೆ ಆದರೆ, ಸೂರ್ಯನ ಒಂದು ಆಶೀರ್ವಾದವನ್ನು ನಾವು ಪಡ್ಕೊಂಡಿದ್ದೆ ಆದರೆ ನಮ್ಮ ಪಿತೃದೇವತೆಗಳೆಲ್ಲರೂ ಕೂಡ ತೃಪ್ತರಾಗುತ್ತಾರೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ತಾಮ್ರದ ತಮ್ಗೆಯಲ್ಲಿ ಒಂದು ಸ್ವಲ್ಪ ನೀರನ್ನು ತಗೊಂಡು ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡಿ ಯಾವುದಾದ್ರೂ ಗಿಡಗಳಿಗೆ ಸಮರ್ಪಣೆ ಮಾಡೋದ್ರಿಂದ ನಮ್ಮ ಪಿತೃಗಳು ತೃಪ್ತಿಯಾಗ್ತಾರೆ ಅಂತ ಹೇಳಿದ್ದೆ. ಹಾಗೆ ಸೂರ್ಯಗ್ರಹದ ಒಂದು ಅನುಗ್ರಹವನ್ನು ಪಡ್ಕೊಳ್ಳೋದ್ರಿಂದ ಪಿತೃ ಸಂಬಂಧವಾದ ದೋಷಗಳು ಏನಿದ್ರು ಅದು ನಿವಾರಣೆ ಆಗುತ್ತೆ. ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕಾಗೋದಿಲ್ಲ, ನಾವು ಏನು ಮಾಡಬೇಕು ಅಂತ ಸಾಕಷ್ಟು ಜನ ಕೇಳ್ತೀರಿ. ನೀವು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತಂದರೆ, ಕೆಂಪು ಬಣ್ಣದ ಪದಾರ್ಥಗಳು, ಅದು ಯಾವುದಾದ್ರೂ ಆಗಿರಬಹುದು, ವಸ್ತ್ರ ಆಗಿರಬಹುದು, ಅಥವಾ ಇನ್ನೇನು ನಿಮಗೆ ಅನುಕೂಲತೆಗಳಿದೆಯೋ ಆ ಅನುಕೂಲತೆಗಳನ್ನು ಯಾವುದಾದ್ರೂ ಕಾರ್ಮಿಕರಿಗೆ, ಕಷ್ಟಪಡ್ತಾ ಇರ್ತಕ್ಕಂಥವ್ರಿಗೆ ಕೆಂಪು ಬಣ್ಣದ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ, ಅಥವಾ ಕೆಂಪು ಚಪ್ಪಲಿಗಳನ್ನು ಕೊಡೋದ್ರಿಂದ, ಕೆಂಪು ವರ್ಣದ ಚಪ್ಪಲಿಗಳನ್ನು ಕೊಡೋದ್ರಿಂದ ಕೂಡ, ಕಾರ್ಮಿಕರಿಗೆ ಕಷ್ಟಪಡ್ತಾ ಇರ್ತಕ್ಕಂಥವ್ರಿಗೆ ಕೊಡೋದ್ರಿಂದ ಪಿತೃ ಸಂಬಂಧವಾದ ಬಾಧೆಗಳ ನಿವಾರಣೆ ಆಗುತ್ತೆ. ಪಿತೃ ಸಂಬಂಧವಾದ ಬಾಧೆಯಿಂದ ಅನುಭವಿಸೋದೇನಪ್ಪ? ಸಾಕಷ್ಟು ಸಾಲದ ಬಾಧೆಗಳು. ಸಾಲದ ಬಾಧೆಯಿಂದ ನೀವು ನಿವೃತ್ತಿ ಆಗಬೇಕಾ? ಪ್ರತಿ ಭಾನುವಾರಗಳಲ್ಲಿ ಗೋಧಿ ಮತ್ತು ಬೆಲ್ಲವನ್ನು ದೇವಸ್ಥಾನಕ್ಕೆ ಕೊಡೋದು ಅಭ್ಯಾಸ ಮಾಡಿಕೊಡಿ. ಇಲ್ಲ, ಯಾವುದಾದ್ರೂ ಕಾರ್ಮಿಕರಿಗೆ, ಕಷ್ಟಪಡ್ತಾ ಇರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದ ವಸ್ತ್ರವನ್ನು ದಾನ ಮಾಡಿ, ಕೆಂಪು ವಸ್ತ್ರವನ್ನು ದಾನ ಮಾಡಿ. ಎಷ್ಟು ದಿನ? 7 ಭಾನುವಾರಗಳು. ಸಪ್ತಮ ಅನ್ನೋದು ಆ ರವಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ. ಹಾಗೆ ಇನ್ನೂ ಒಂದು ಕೆಲಸ ಏನು ಅಂತಂದರೆ, ಪ್ರಾತಃ ಕಾಲ ಅರುಣೋದಯ ಅಂತ ಹೇಳ್ತಾರೆ. ಸೂರ್ಯ ಹುಟ್ಟಕ್ಕೆ ಮುಂಚೆ ಅರುಣೋದಯ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಎದ್ದು ಕೂತ್ಕೊಂಡು ಹಾಸಿಗೆ ಮೇಲಿಂದ ಆಚೆ ಬಂದು ಪ್ರಾರ್ಥನೆಯನ್ನು ಮಾಡಬೇಕು. ಏನು ಪ್ರಾರ್ಥನೆಯನ್ನು ಮಾಡಬೇಕು ಅಂತಂದರೆ, ಪ್ರಕೃತಿ ಮಾತೆ ನನಗೆಲ್ಲವನ್ನು ಕೊಟ್ಟಿದ್ದಾಳೆ, ನನಗೆ ಯಾವುದೇ ವಿಧವಾದ ದೋಷಗಳಿಲ್ಲ, ನನ್ನ ಎಲ್ಲ ಬಾಧೆಗಳು ನಿವಾರಣೆ ಆಗಿದೆ, ನನಗೆ ಕೈ ತುಂಬ ಹಣ ಬರ್ತಾ ಇದೆ, ನಾನು ಇವತ್ತಿನಿಂದ ಮಾಡುವಂತಹ ಎಲ್ಲ ಕೆಲಸಗಳು ಯಶಸ್ವಿಯಾಗ್ತಾ ಇದೆ ಅಂತ ಹೇಳಿ ಅರುಣೋದಯದ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮ ಪಿತೃದೇವತೆಗಳು
ನಮಗೆ ಪಾವನವಾದ ಜನ್ಮವನ್ನ ಕೊಟ್ಟಿದ್ದಾರೆ, ಅವರು ಕೂಡ ಅವರ ಕೃಪಾಶೀರ್ವಾದ ನಮ್ಮ ಮೇಲಿದೆ ಅನ್ನೋದನ್ನ ಪ್ರಾರ್ಥನೆ ಮಾಡ್ತಾ ಹೋಗ್ಬೇಕು. ಬಹಳ ಮುಖ್ಯವಾಗಿ ಭಾನುವಾರಗಳಲ್ಲಿ ನಾವು ಈ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಆ ವಾರದ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.